ಇಲ್ಲ ಅದನ್ನೇ ಈಗ ನೀರಿಂದು ಎಲ್ಲಿ ಪೈಪ್ಲೈನ್ ಏನೂ ಸಮಸ್ಯೆ ಆಗಿಲ್ಲ. ಮತ್ತು ಯಾವ ಏರಿಯಾದಾಗ ಹೋದ್ರೂ ನೀರು ಬರಲ್ಲ ಅಂತ ಕೇಳೋದಿಲ್ಲ ರೀ. ಹಾಂ, ನಮ್ಗೆ ಏನೈತಿ ಒಂದು ಜಾಸ್ತಿ ಏರಿಯಾ ಸಂಬಂಧ ಒಂದೊಂದು ತಾಸು ಪಾಳ್ಯದ ಮೇಲೆ ಹಾಕ್ತೇವೆ. 2 ತಾಸು ಒಂದು ಕಡೆ, 2 ತಾಸು ಒಂದು ಕಡೆ. ಇನ್ನೊಂದು ಈ ಜಲ್ದಾರಾಗ ಒಂದು ಟಾಕಿ ಐತೆ, ಅದು ಆದ ನಂತರ 100ಕ್ಕೆ 100 ನೀರಿಂದ ಎಲ್ಲಿ ಕೊರತೆ ಹೋಗೋಲ್ಲ. ಅದನ್ನ ಕಲೆಕ್ಷನ್ ಆತಂದ್ರೆ ಇದಂತರೂ ಕಂಪಲ್ಸರಿ ಪ್ರತಿ ಮನೆಗೆ ನೀರು ಚೆಕ್ ಮಾಡ್ತೇವೆ. ನಾವು ಭಾಳಷ್ಟು ಪ್ರಾರಂಭದಲ್ಲಿ ದೋಬಿ ಕಟ್ಟಿಗೆ ನೀರನ್ನು ತರಕ್ಕೆ ಹೋಗೋದು, ಜೊತೆಗೆ ಕೈ ಪಂಪ್ಗಳಲ್ಲಿ ಹೋಗಿ ನೀರು ತಗೋರಕ್ಕೆ ಹೋಗೋದು, ಅಲ್ಲಿ ಇಲ್ಲಿ ತರಕ್ಕೆ ಹೋದಾಗ ಭಾಳಷ್ಟು ಅನಾಹುತಗಳನ್ನು ಅನ್ವಯಿಸುವಂಥ ಸಂದರ್ಭ ಭಾಳ ನಮಗೆ ಕಾಣಿಸ್ತಾ ಇತ್ತು. ಯಾವಾಗ ನಮಗೆ JJM ನೀರಿನ ಒಂದು ಸೌಲಭ್ಯ ಬಂದ ಮೇಲೆ ಪ್ರತಿಯೊಂದು ಮನೆಗಳಿಗೂ ನಮಗೇನಾಯ್ತಪ್ಪ ಅಂತಂದ್ರೆ ಅದರ ವ್ಯವಸ್ಥೆ ಸಿಕ್ತು. ಅದರಿಂದ ಭಾಳಷ್ಟು ನೀರನ್ನು ನಾವು ಪಡ್ಕೊಳ್ಳೋಕ್ಕೆ, ಉಪಯುಕ್ತವಾಗಿ ನೀರನ್ನು ತಗೊಳ್ಳೋಕ್ಕೆ ನಾವು ಭಾಳ ಹೆಲ್ಪ್ ಆಯಿತು. MUS ಆಲ್ಮಟ್ಟಿ ಬವಳ್ಳಿ ಕುಡಿ ನೀರಿನಿಂದ ಬೇನಾಳ RS ಮತ್ತು ಅದರ ಸುತ್ತಮುತ್ತಲಿನೆಲ್ಲ ಬರುವಂಥ ಹಳ್ಳಿಗಳಿಗೆ ಈಗಾಗಲೇ ನಾವು JJM ಕಾಮಗಾರಿಗಳು ಎಲ್ಲ ಗ್ರಾಮಗಳಿಗೆ 24/7 ನೀರು ಕೊಡ್ತಾ ಇದ್ದೀವಿ. ಮತ್ತು ಎಲ್ಲ ಪ್ರತಿಯೊಬ್ಬ ಮನೆಗೆ ಮೊದಲು ಏನು ಮಾಡ್ತೀವಿ, ಒಂದು ಕಮ್ಯುನಿಟಿ ವೈಸ್ ಒಂದೊಂದು ಟ್ಯಾಪ್ ವಾಟರ್ ಒಂದು ಸಿಸ್ಟಮ್ ಆ ರೀತಿ ತೊಗೋತಾಯಿದ್ರು. ಬಟ್ ಈಗ ನಮ್ಮ JJM ಅಡಿಯಲ್ಲಿ ಪ್ರತಿಯೊಂದು ಮನೆಗೆ ನಾವು ಒಂದು ನಳ ಸಂಪರ್ಕವನ್ನು ಕಲ್ಪಿಸಿ ಪ್ರತಿಯೊಂದು ಶುದ್ಧ ಕುಡಿಯುವ ನೀರನ್ನು ನಾವು ಈಗಾಗಲೇ ಕಲ್ಪಿಸಿದ್ದೀವಿ. ಅದಕ್ಕಾಗಿ 25ನೇ ತಾರೀಕಿಗೆ ಜೂನ್ 25ನೇ ತಾರೀಕು ಒಂದು ಹೆಚ್ಚಿನ ರೀತಿಯ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ತುರ್ತು ಪರಿಸ್ಥಿತಿ ಇಲ್ಲಿ ನಮ್ಮ ರಾಮಚಂದ್ರ ಜೋಶಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಈಗ ಸನ್ಮಾನ ಇರುತ್ತದೆ. ಅದೇ ರೀತಿ ಅನಿಲ್ ದೇಶಪಾಂಡೆ ಅವರು 3 ಸೀಟ್ ಬರ್ತಿದ್ದು ಓದಿ ಎಲ್ಲ ಕಡೆ ಧೂಳಿಪಟ ಆಯಿತು. ಧೂಳಿಪಟ ಇವೆಲ್ಲ ನೋಡುವಾಗ ಆ ಡಿಕ್ಟೇಟರ್ಶಿಪ್ ಸರ್ವಾಧಿಕಾರಿ ಪ್ರವೃತ್ತಿ ಇವತ್ತು ಮುಂದುವರೆದ. ಹೀಗಾಗಿ ಈ ಸರ್ವಾಧಿಕಾರಿ ಪ್ರವೃತ್ತಿ ವಿರುದ್ಧ ಹೋರಾಟ ನಿರಂತರವಾಗಿ ನಡೆಯಲೇಬೇಕು. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ತಯಾರಾಗಬೇಕಾಗಿದೆ, ಜಾಗೃತಿ ಮಾಡಬೇಕಾಗಿದೆ. ಸರ್ವಾಧಿಕಾರಿ ಪ್ರವೃತ್ತಿ ವಿರುದ್ಧ ನಾವು ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ಬಹುಶಃ ಅದರ ಅಸ್ತಿತ್ವ ಹೋಗುವಂತ ಪರಿಸ್ಥಿತಿ ಬಂದದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ರೀತಿಯಿಂದ ಬೆಂಬಲ ತರುವಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಬದಲಾಯಿಸೋಂಗಿಲ್ಲ, ಅದರ ಪ್ರಿಯಂಬಲನ್ನು ಬದಲಾಯಿಸಿಬಿಟ್ರು ಚರ್ಚೆ ಇಲ್ಲದೆ. ಅವತ್ತಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಬಾತ್ ಟಬ್ಬಲ್ಲಿ ಸ್ನಾನ ಮಾಡ್ತಾ ಇದ್ದಂತೆ. ತುರ್ತು ಪರಿಸ್ಥಿತಿ ಆದೇಶಕ್ಕೆ ಬಾತ್ ಟಬ್ಬಿಂದ ಹೊರಬಂದು ಸೈನ್ ಹಾಕಿದ್ರಂತೆ. ಪರಿಣಾಮ ಏನೇನಾಯ್ತು? ಮಾಧ್ಯಮದ ಸ್ವಾತಂತ್ರ್ಯ ಹರಣ. ನೀವೇನು ಪ್ರಕಟಿಸಬೇಕು ಅನ್ನೋದನ್ನ ಸರ್ಕಾರ ನಿರ್ಣಯ ಮಾಡ್ತಿತ್ತು.